ಕೆಲವು ದಿನಗಳಿಂದ ತಣ್ಣಗಿದ್ದ ಈ ಬಿಡದಿ ಹೋರಾಟ ಮತ್ತೆ ಕಾವು ಪಡೆದುಕೊಂಡಿದೆ. ನಿನ್ನೆ ಜಮೀನು ಸರ್ವೆಗೆ ಹೋಗಿದ್ದಂತಹ ಅಧಿಕಾರಿಗಳ ಮೇಲೆ ಹಲ್ಲೆಯಾದ ಬಳಿಕ ಬೈರಮಂಗಲ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇವತ್ತು ಸರ್ವೆ ಪರವೂ ಕೂಡ ರೈತರು ಅಖಾಡಕ್ಕಿಳಿದಿದ್ರು. ಸರ್ವೆ ಬನ್ನಿ ಅಂತ ಪ್ರತಿಭಟನೆ ಮಾಡ್ತಾ ಇರೋ ರೈತರು, ಸರ್ವೆ ಬರಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇರೋ ರೈತರು. ಸೊ ವಿರೋಧವಾಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ಇವತ್ತು ಬಿಡದಿಯಲ್ಲಿ ಏನೇನ್ ಆಯ್ತು, ಈಗ ವಿರೋಧ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ರೈತರು ಯಾರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದಾರಲ್ಲ ಅವ್ರು ಬಂದು ನೀವು ಸರ್ವೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ಯಾರು ಕೊಡೋದಕ್ಕೆ ಒಪ್ಕೊಂಡಿಲ್ಲ, ನಿಮ್ಮ ಭೂಮಿಯನ್ನ ಸರ್ವೆ ಮಾಡೋದಿಲ್ಲ ಅಂತ ಹಿಂಬರಹ ಬರೆದು ಕೊಡಿ ನಮ್ಗೆ, ಇದನ್ನ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ರೈತರ ಪ್ರಶ್ನೆ ಆಗಿದೆ. ಬಿಡದಿಯಲ್ಲಿ ಇವತ್ತೇನೇನಾಗಿದೆ ಅನ್ನೋ ವರದಿಯನ್ನ ನೋಡ್ಕೊಂಬನ್ನಿ. ಏನಂದ್ರೆ ಬಾಂಬೋ ಇಲ್ಲ ಏನನ್ನ ಗುಂಡಿಗೆ ಸಾಯಿಸ್ಬಿಟ್ಟು ಅವರು ಟೌನ್ಶಿಪ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಎಸ್ಐಆರ್ ಕದನ ಜೋರಾಗ್ತಾ ಇದ್ದಂತೆ ಸದ್ದಿಲ್ಲದೆ ಸೈಡ್ಗೆ ಸರಿದಿದ್ದ ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ನಿನ್ನೆ ಉಗ್ರಾವತಾರವನ್ನ ತಳೆದಿತ್ತು. ಏಕಾಏಕಿ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡ ರೈತರ ಆಕ್ರೋಶ. ಜಮೀನು ಸರ್ವೆಗೆ ಬಂದಿದ್ದ ಅಧಿಕಾರಿಗಳ ಮೇಲೆ ಕಲ್ಲು ಮತ್ತು ಪೊರಕೆಗಳಿಂದ ಹಲ್ಲೆ ಮಾಡುವಂತೆ ಮಾಡಿತ್ತು. ನಿನ್ನೆ ಮಂಡಲಹಳ್ಳಿಯಲ್ಲಿ ಹೊತ್ತಿದ ಈ ಕಿಚ್ಚು ಇಂದು ಬೈರಮಂಗಲದಲ್ಲಿ ಧಗಧಗಿಸಿತ್ತು. ಬಿಡದಿ ಜಮೀನು ಸರ್ವೆ ವಿಚಾರದಲ್ಲೂ ರೈತ ರಾಜಕೀಯ. ಭೂಮಿ ಸಮೀಕ್ಷೆಯ ಪರ, ವಿರೋಧವಾಗಿ ಪ್ರತಿಭಟನೆ. ಹೌದು, ಬಿಡದಿಯಲ್ಲಿ ಟೌನ್ಶಿಪ್ ಬೇಕೋ ಬೇಡವೋ ಅನ್ನೋ ವಿಚಾರ ಆಡಳಿತ ವಿರೋಧ ಪಕ್ಷಗಳು ಮಾತ್ರವಲ್ಲ, ಸ್ವತಃ ಬಿಡದಿಯ ರೈತರನ್ನು ಕೂಡ ಎರಡು ಗುಂಪುಗಳನ್ನಾಗಿ ಮಾಡಿದೆ. ನಿನ್ನೆ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಬಳಿಕ ಇಂದು ಬೈರಮಂಗಲದಲ್ಲಿ ಹೋರಾಟ ಮುಂದುವರೆದಿತ್ತು. ಮಹಿಳೆಯರು ವಿನೂತನವಾಗಿ ವನಕ್ಕೆ ಪ್ರತಿಭಟನೆ ಮಾಡಿದರು. ಟೌನ್ಶಿಪ್ಗಾಗಿ ಭೂಮಿ ನೀಡಲ್ಲ ಅಂತ ವನಕ್ಕೆ ಹಿಡಿದು ಮಹಿಳೆಯರು ಪ್ರತಿಭಟನೆಗೆ ಇಳಿದ್ರೆ, ಮತ್ತೊಂದು ಕಡೆಗೆ ವಿಷದ ಬಾಟಲ್ ಅನ್ನು ಹಿಡಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್ವೆ ಮಾಡೋದಾದ್ರೆ ನಮ್ಮ ಸಮಾಧಿ ಮೇಲೆ ಮಾಡಲಿ ಅಂತ ಕಿಡಿಕಾರಿದ್ರು. ಇಲ್ಲ ನಮ್ಮ ಶವದ ಮೇಲೆ ಅವ್ರು ನೋಡಿ ವಿಷಯದ ಮಕ್ಕಳ ಜೊತೆಲೇ ತಂದಿದ್ದೇವೆ, ಇಲ್ಲ ನಮ್ಮ ವಿಷಯ ಇದ್ರ ಮೇಲೆ ಅವ್ರು ಮಾಡ್ಬೇಕು. ಜಯಂಸಿ ಸುಮಾರು 450 ದಿನಗಳಾಯ್ತು ಹೋರಾಟ ಮಾಡಿಕೊಂಡಿರು. ಸರ್ಕಾರ ನಿಮ್ಮ ಬೇಡಿಕೆ, ನಿಮ್ಮ ಪ್ರತಿಭಟನೆ ಸ್ಪಂದಿಸಿಲ್ವಾ ಅಂತ? ಸ್ಪಂದಿಸಿದ್ರೆ ಯಾಕೆ ನಾವ್ ಈ ಬೀದಿ ಸರ್ಕಾರನೇ ಅಥವಾ ನಾಚಗೆಟ್ ಸರ್ಕಾರ, ಅದು ಗೂಂಡಾಗಿರಿ ಸರ್ಕಾರ ಹೇಳ್ಬೇಕು ಅಂತ ಅಂದ್ರೆ, ಇದು ಸರ್ಕಾರದ ಹಿಂಗ ಭಿಕ್ಷೆ ಕೊಟ್ಟು ನಾವು ತಿಂತ ಇದಾರೆ. ಅವ್ರು ನಮ್ ನೋಡ್ತಾರೆ, ಅವ್ರ ಮನೆ ಅಭಿವೃದ್ಧಿ ಮಾಡ್ಕೋತಾರೆ. ಅಭಿವೃದ್ಧಿ ಮಾಡೋದ್ ಬೇಜಾನ್ ಕಡೆ ಐತೆ, ಇಲ್ಲಿ ಬಂದು ರೈತರ ಮೇಲೆ ಎದೆ ಮೇಲೆ ಹೊಡಿತಾ ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಬಿಡದಿ ಟೌನ್ಶಿಪ್ ವಿರೋಧ ಮಾಡುತ್ತಿರುವಂತಹ ರೈತರು ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿತು. ಮೊದಲು ಅವರ ತಂದೆ ಸಮಾಧಿ ಒಡೆದು ಹಾಕಲಿ ಅಂತ ಸವಾಲು ಹಾಕಿದ್ರು. ತಿಹಾರ್ ಜೈಲಿನಿಂದ ಬಂದು ಡಿಕೆಶಿ ಸಮಾಧಿಗೆ ಪೂಜೆ ಮಾಡಲು ಬಿಡಲಿಲ್ಲವೆಂದು ಕಣ್ಣೀರು ಹಾಕಿದ್ರು. ಈಗ ನಮ್ಮ ತಂದೆ ತಾಯಿಯ ಸಮಾಧಿಗಳನ್ನ ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ರು. ಇದೇ ಶಿವಕುಮಾರ್ ಅವರು ಜೈಲಿಂದ ಬಂದ್ರು, ಅದೇ ಯುಗಾದಿ ಹಬ್ಬದಲ್ಲಿ ಅವ್ರ ತಂದೆಗೆ ಪೂಜೆ ಮಾಡಕ್ ಬರಲಿಲ್ಲ ಅಂತ ಗುಳುಗುಳು ಅಂತ ಕಣ್ಣೀರ್ ಹಾಕೊಂಡ್ರು. ಇವತ್ತು ನಮ್ಮ ತಂದೆ ತಾತಿರ್ ಸಮಾಧಿ ಹೊಡೆದಾಕ್ಬೇಕಲ್ಲ, ಇವಾಗ ಜೆಎಂಸಿ ಮಾಡ್ಬಿಟ್ಟು ನಮ್ಮ ಭೂಮಿಗಳು ಬಿಟ್ಕೊಟ್ಬಿಡ್ಬೇಕಾ? ಪ್ರಶ್ಟೋ ಶಿವಕುಮಾರ್ ತಂದೆ ತಾಯಿ ಇದು ಅವ್ರ ತಾತಿರ್ದಲ್ಲ ಐತಲ್ಲ ಸಮಾಧಿ, ಅದು ಹೊಡೆದಾಕ್ಬಿಟ್ಟು ಬಂದ್ಬಿಡ್ಲಿ. ಅವರೇ ನಿಂತ್ಕೊಂಡು ಶಿವಕುಮಾರೇ ಹೊಡೆದಾಕ್ಸ್ಲಿ, ನೋಡಪ್ಪ ನಾನು ಹೊಡೆದಾಕ್ಸ್ತಾ ಇದ್ದೀನಿ, ನಾನು ಇನ್ಮೇಲೆ ಇಲ್ಲಿ ಪೂಜೆ ಮಾಡಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿ, ಆಮೇಲೆ ನಮ್ಮ ತಂದೆ ತಾಯಿ ಸಮಾಧಿನ ಹೊಡೆದಾಕೊಂಡು ಮಾಡ್ಕೊಳ್ಳಿಬೇಕಾರೆ. ಬಿಡದಿಯ ಬೈರಮಂಗಲದಲ್ಲಿ ಟೌನ್ಶಿಪ್ಗೆ ಭೂಮಿ ಕೊಟ್ಟವರು ಮತ್ತು ಭೂಮಿ ಬಿಡಲು ಸಿದ್ಧರಿಲ್ಲದವರು ನಡುವೆ ಇದೀಗ ಕದನ ಜೋರಾಗಿದೆ. ಸರ್ವೆ ವಿಚಾರದಲ್ಲಿ ಅನ್ನದಾತರು ವರ್ಸಸ್ ಅನ್ನದಾತರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆಗೆ ಭೂಮಿ ಕೊಡಲ್ಲ ಅಂತ ರೈತರು ಹೋರಾಟವನ್ನ ಮಾಡಿದ್ರೆ, ಮತ್ತೊಂದು ಕಡೆಗೆ 50 ಮೀಟರ್ ಅಂತರದಲ್ಲಿ ಭೂಮಿ ಕೊಟ್ಟವರು ರಸ್ತೆಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ರು. ನಾವು ಸರ್ಕಾರಕ್ಕೆ ಭೂಮಿಯನ್ನು ಕೊಟ್ಟಿದ್ದೇವೆ, ನಮ್ಮ ಭೂಮಿಯಲ್ಲಿ ಅಧಿಕಾರಿಗಳು ಸರ್ವೆಯನ್ನ ಮಾಡುತ್ತಿದ್ರು. ಅಧಿಕಾರಿಗಳ ಮೇಲೆ ಕೆಲವೊಂದಿಷ್ಟು ರೈತರು ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆ ಮಾಡಿದವರ ಮೇಲೆ ಕ್ರಮಕ್ಕೆ ಮುಂದಾಗಬೇಕೆಂದು ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕಿದ್ರು. ಪರವಾಗಿರ್ತಕ್ಕಂಥ ರೈತರದೇ ಅಲ್ಲಿ ಸರ್ವೆ ಮಾಡಕ್ ಹೋಗಿರೋದು. ಪರವಾಗಿರ್ತಕ್ಕಂಥ ರೈತ ಸರ್ವೆ ಮಾಡಕ್ ಹೋಗಿದ್ದಾಗ ಯಾರೋ ದೂರದವರು ಎಲ್ಲ ಹೊರಗಡೆಯಿಂದ ಮೈಸೂರು ಕಡೆಯಿಂದ ಬಂದ ಯಾರ್ಯಾರು ಮಾಡಿದ್ರೆ ಗೊತ್ತಿಲ್ಲ ದೌರ್ಜನ್ಯನ, ಅದನ್ನ ನಾವು ಖಂಡಿಸ್ತೀವಿ. ನೀವು ಯಾರೆಲ್ಲ ನಿನ್ನೆ ಹಲ್ಲೆ ಮಾಡಿದ್ರೆ ಅವ್ರ ಕ್ರಮಕ್ಕೆ ಮುಂದಾಗಿ ಅಂತ ಒತ್ತಾಯ ಮಾಡ್ತಿರ್ತಾವ. ಕ್ರಮ ಅದು ಪೊಲೀಸ್ನವರು ಅವ್ರು ರಕ್ಷಣೆ ಕೊಡಬೇಕು, ಅಧಿಕಾರಿಗಳು ರಕ್ಷಣೆ ಕೊಡಬೇಕು. ಪೊಲೀಸ್ನವರು ಅಧಿಕಾರಿಗಳು ರಕ್ಷಣೆ ಕೊಡಲ್ಲ ಅಂತಂದ್ರೆ ಇನ್ನು ಯಾವ ರೀತಿ ಇಲ್ಲಿ ಈಗ ಹೋರಾಟ ಮಾಡ್ತಾ ಇರೋರು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋರು ಹೇಳ್ತಾರೆ, ನಾವು ಅವ್ರಿಗೆ ಕಾನೂನು ಪ್ರಕಾರ ಅದೇ ಅವ್ರು ಹೋರಾಟ ಮಾಡ್ಲಿ, ಅವ್ರ ಜಮೀನು ಅವ್ರಿಗೆ ತೊಂದರೆ ಇಲ್ಲ, ಅವ್ರ ಜಮೀನಿಗೆ ಹೋದಾಗ ಅವ್ರ ಅಬ್ಜೆಕ್ಷನ್. ದಿನ ಕಳೆದಂತೆ ಬಿಡದಿ ಟೌನ್ಶಿಪ್ ಹೋರಾಟ ರೈತರ ನಡುವೆ ಕಂದಕ ಸೃಷ್ಟಿಯನ್ನ ಮಾಡ್ತಾ ಇದೆ. ಇಂದು ಒಂದೇ ಜಾಗದಲ್ಲಿ ಸರ್ವೆಯ ಪರ ಮತ್ತು ವಿರೋಧ ಹೋರಾಟ ಕೂಡ ನಡೀತಾ ಇದ್ದಾವೆ. ಈ ನಡುವೆ ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಜಿಲ್ಲಾಡಳಿತ ಮತ್ತು ಪೊಲೀಸರ ವಿರುದ್ಧವೂ ಪ್ರತಿಭಟನಾ ನಿರತ ರೈತರು ಕೆಂಗಣ್ಣು ಬಿಡುವಂತೆ ಮಾಡಿದೆ.